ಇದೇ ತಿಂಗಳು ಸೆಪ್ಟೆಂಬರ್ 15ರಂದು ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರು ದಿಲ್ಲಿ ಒಳಗಿನ ವಂದೇ ಮಾತರಂ ಟ್ರೈನಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಇಲ್ಲೇನು ಪುನಾ ಟು ಹುಬ್ಳಿ ಮಠ ಏನು ವಂದೇ ಮಾತರಂ ವಂದೇ ಭಾರತ್ ಟ್ರೈನಿನ ಹಸಿರು ನಿಶಾನೆ ತೋರಿಸತ್ತಾರಲ್ಲ, ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಕುಂದಾನಗರಿ ಎಲ್ಲ ಯುವಕರು ಮತ್ತು ಎಲ್ಲ ವರ್ಗದ ಜನರಿಗೆ ಇದೊಂದು ನೋವನ್ನು ಉಂಟು ಮಾಡೈತಿ. ಯಾಕಂದ್ರೆ ಪೈಲಾ ಒಂದು ಏನವರು ಹೋದ ವರ್ಷ ನವಂಬರ್ದಾಗ ಏನು 23ದಾಗ ಏನು ಅದೇನು ವಂದೇ ಭಾರತ ಟ್ರೈನ್ ಏನು ಹುಬ್ಳಿ ಟು ಬೆಂಗಳೂರು ಮಾಡಿದ್ರಲ್ಲ, ಅದನ್ನು ಬೆಳಗಾವಿ ಇಂತ್ರನ ತೊಗೊಂಡ್ಬಿಟ್ಟಿದ್ರೆ ಇದು ಗಡಿ ಭಾಗ ಆಗೋದ್ರಿಂದ ನಮ್ಮ ರಾಜ್ಯದ ಎಲ್ಲ ಒಂದು ಜಿಲ್ಲೆ ಒಳಗೆ ದಾಟುವಂಥ ಒಂದು ವ್ಯವಸ್ಥೆ ಆಗ್ತಿತ್ತು. ಅವಾಗೂ ಕೂಡ ನಮ್ಮ ಜಿಲ್ಲೆಯ ಕುಂದಾನಗರಿ ಜನಕ್ಕೆ ಅನ್ಯಾಯ ಮಾಡೋದು ಮಾಡಿದ್ದಾರೆ. ದಯವಿಟ್ಟು ಮೋದಿಜಿ ಸಾಹೇಬ್ರೆ ಪುನಾದಿಂತ್ರ ಏನು ಹುಬ್ಳಿ ಹೊಂಟೈತಲ್ಲ, ನಮಗೆ ವಂದೇ ಭಾರತ್ ಟ್ರೈನ್ ಹುಬ್ಳಿಗೇನು ಮಧ್ಯಾಹ್ನ ಹೋಗ್ತೈತಲ್ಲ, ಅದನ್ನು ಬೆಳಗಾವಿಂತ್ರ ಚಾಲೂ ಮಾಡುವಂಥ ಕೆಲಸ ಕಾರ್ಯ ನೀವು ನಡೆಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅಂಥೇಳಿ ಹೇಳಿದ್ರಿ. ಖರೆ ಈಗ ಪುನಾದಿಂತ್ರ ಹುಬ್ಳಿ ಹೊಂಟೈತೆ, ಮತ್ತು ಈ ಟ್ರೈನಿಗೆ ಯಾಕೆ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ? ಇದನ್ನು ಇಲ್ಲಿ ಪುನಾಕ್ಕೆ ಸ್ಟಾಪ್, ಇದು ಪುನಾದಿಂತ್ರ ಬರೋದು ಬೆಳಗಾವಿ ಸ್ಟಾಪ್ ಮಾಡ್ಬೇಕಲ್ಲ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಹುಬ್ಳಿ ಮಠ ಮತ್ತು ಈ ಥರ ಮಾಡಬೇಡ್ರಿ. ಇದು ತೋರಿಸ್ಕೊಡ್ತೈತಿ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ಮು ಇಲ್ಲ. ಇದ್ರ ಮೇಲೆ ನೀವು ರಾಜಕಾರಣಿ ಮಾಡತ್ತೀರಿ ಅಂತೇಳಿ ಎದ್ದು ಕಾಣ್ತೈತಿ. ಇದೆಲ್ಲ ಬಿಡ್ರಿ. ಎಲ್ಲ ವರ್ಗದ ಜನರು ನಿಮ್ಮ ದೇಶದ ಪ್ರಧಾನಮಂತ್ರಿಯನ್ನಾಗಿ ಇದನ್ನು ಮಾಡಿದ್ದಾರೆ. ದೇಶದ ಎಲ್ಲ ಪ್ರಜೆಗಳಿಗೆ ನೀವು ಮನುಷ್ಯಗೆ ನೋವು ಆಗದಂಥ ಆಘಾತ ಮಾಡಿದಂಥ ಒಂದು ಎಲ್ಲ ವರ್ಗದ ಜನರಿಗೆ ನೀವು ನಡ್ಕುವಂಥ ಕೆಲಸ ಆಗಬೇಕು. ಇದು ಬೆಳಗಾವಿ ಜಿಲ್ಲೆ ಅತಿ ರಾಜ್ಯದಾಗನ ದೊಡ್ಡದಾದಂಥ ಜಿಲ್ಲೆ ಐತಿ. ಈ ಜಿಲ್ಲೆ 2ನೇ ರಾಜಧಾನಿ ಅಂತ ಹೆಸರು ಪಡೆದೈತಿ. ಈ ಜಿಲ್ಲೆಗೆ ಜನರಿಗೆ ಮತ್ತು ಈ ಜಿಲ್ಲೆಗೆ ಅವಮಾನ ಮಾಡುವಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಬಾರ್ದು ಅಂತೇಳಿ ಈ ನಮ್ಮ ಜಿಲ್ಲೆಯ ಎಲ್ಲ ವರ್ಗದ ಜನರ ಪರವಾಗಿ ವಿನಂತಿ ಮಾಡ್ಕೋತಾನೆ. ದಯವಿಟ್ಟು ಬೆಳಗಾವಿಂತ್ರ ಅಲ್ಲಿ 2ಕ್ಕೇನು 1:15ಗೆ ಬಿಡ್ತದಲ್ಲ, ಇಲ್ಲಿ ಮಧ್ಯಾಹ್ನ 2:30 3ಕ್ಕೆ ಬಿಡುವಂತ ಮಾಡಿ ಅಲ್ಲಿ 10 ಗಂಟೆಗೆ 9 ಗಂಟೆಗೆ ಹೋಗಿ ರೀಚ್ ಆದರೆ ನಮಗೇನು ಕೆಲಸ ಮಾಡ್ತಾರಲ್ಲ ನಮ್ಮ ಯುವಕರು, ನಮ್ಮ ರೈತನ ಮಕ್ಕಳು, ಅವ್ರಿಗೆ ಅನುಕೂಲ ಆಗ್ತೈತಿ. ಹೋಗಿ ರಾತ್ರಿನ 3 ಗಂಟೆಗೆ ಬಿಟ್ಟು ರಾತ್ರಿ ವಸ್ತಿ ಇದ್ದು ಬೆಳಿಗ್ಗೆ ತಮ್ಮ ಜಾಬ್ಗೆ ಏನೇನು ಡ್ಯೂಟಿ ಐತಲ್ಲ ಹೋಗುವಂಥ ಕೆಲಸ ಅವ್ರಿಗೆಲ್ಲ ಆಗ್ತೈತಿ. ನಿಮ್ಮನ್ನು ನೆನೆಸಿ ಅವರು ಒಂದು ಅಡ್ಡಾಡುವಂಥ ಕೆಲಸ ನಮ್ಮ ದೇಶದ ಪ್ರಜೆಗಳು ಮಾಡ್ತಾರೆ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊತಾರೆ. ನಮ್ಮ ಹೆಸರೇನು? ರವಿ ಪಾಟೀಲ್ ಸರ, ನೇಗಿಲು ಹೋಗಿ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ.